ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಸೊ ಇದು ಅಪ್ಲೈ ಮಾಡೋದು ವೆಬ್ಸೈಟ್ ನೋಡೋದಾದರೆ www.rbi.org.in ಈ ವೆಬ್ಸೈಟ್ ಮುಖಾಂತರ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇದು ಪೋಸ್ಟ್ ಬಂದುಬಿಟ್ಟು ಆಫೀಸರ್ಸ್ ಇನ್ ಗ್ರೇಡ್ ಬಿ ಅಂತ, ಪ್ರೊಬೇಷನರ್ OP, ಜನರಲ್ DPRI, DSIM ಗ್ರೇಡ್ಸ್ ಇದು ಇರುತ್ತೆ ಪೋಸ್ಟು. ನೆಕ್ಸ್ಟ್ ವೇಕೆನ್ಸೀಸ್ ನೋಡೋದಾದರೆ ಟೋಟಲ್ 120 ಇದೆ ಓವರಾಲ್. ನೆಕ್ಸ್ಟ್ ಇದರಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂದರೆ ಜನರಲ್ ಗ್ರೇಡ್ ಇದೆ, DPR ಗ್ರೇಡ್ ಇದೆ, ದೆನ್ DSIM ಗ್ರೇಡ್ ಇದೆ. 3 ಪೋಸ್ಟ್ ಇದೆ. ನೆಕ್ಸ್ಟ್ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಯಾವ ಕ್ಯಾಟಗರೀಸ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ. ನೆಕ್ಸ್ಟ್ ಡೇಟ್ಸ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದುಬಿಟ್ಟು September 10, 2025 ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಬಂದುಬಿಟ್ಟು September 30, 2025. ಓನ್ಲಿ 6 PM ವರೆಗೂ ಅಷ್ಟೇ ಇರುತ್ತೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ನೋಡೋದಾದರೆ ಆಫೀಸರ್ಸ್ ಗ್ರೇಡ್ ಬಿ DR ಜನರಲ್ದು ಫಸ್ಟ್ ಫೇಸ್ ಎಕ್ಸಾಮ್ ಬಂದುಬಿಟ್ಟು October 18, 2025 ಇರುತ್ತೆ. ನೆಕ್ಸ್ಟ್ ಫೇಸ್ 2 ನೋಡೋದಾದರೆ ಅದರಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಆನ್ಲೈನ್ ಎಕ್ಸಾಮಿನೇಷನ್. ಅದು ಬಂದುಬಿಟ್ಟು December 6, 2025 ಆಗಿರುತ್ತೆ. ನೆಕ್ಸ್ಟ್ ಆಫೀಸರ್ಸ್ ಗ್ರೇಡ್ ಬಿ DPR ಬಂದುಬಿಟ್ಟು ಫೇಸ್ 1 ಬಂದುಬಿಟ್ಟು October 19, 2025 ಇರುತ್ತೆ. ಫೇಸ್ 2 ಬಂದುಬಿಟ್ಟು December 7, 2025 ಆಗುತ್ತೆ. ಗ್ರೇಡ್ ಬಿ DSIM ಪೋಸ್ಟ್ಗೆ ಬಂದುಬಿಟ್ಟು ಫೇಸ್ 1 October 19, 2025 ಇರುತ್ತೆ. ಫೇಸ್ 2 ಬಂದುಬಿಟ್ಟು December 7, 2025 ಆಗಿರುತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಆನ್ September 1, 2025 ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಿನಿಮಮ್ ಏಜ್ 21 ಆಗಿರಲೇಬೇಕು. ಮ್ಯಾಕ್ಸಿಮಮ್ ಓನ್ಲಿ ಏಜ್ ಆಫ್ 30 years ಇರಬೇಕು. ಆ್ಯಸ್ ಆನ್ September 1, 2025. ನಿಮ್ಮ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 1995 ಇಂದ 2004 ವರೆಗೂ ಬರ್ತ್ ಆಗಿರಬೇಕು ಅಷ್ಟೇ, ಅದ್ರ ಮೇಲೆ ಇರೋಂಗಿಲ್ಲ. ನೆಕ್ಸ್ಟ್ ಫಾರ್ 10 years ಏಜ್ ರಿಲ್ಯಾಕ್ಸೇಷನ್ ಫಾರ್ ಜನರಲ್ EWS ಆ್ಯಂಡ್ PWD ಕ್ಯಾಂಡಿಡೇಟ್ಸ್. ಫಾರ್ SC ST PW ಕ್ಯಾಂಡಿಡೇಟ್ಸ್ಗೆ 15 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC PWD ಕ್ಯಾಂಡಿಡೇಟ್ಗೆ 13 years ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರೇಡ್ ಬಿ ಜನರಲ್ಗೆ ಗ್ರ್ಯಾಜುಯೇಷನ್ ಪಾಸ್ ಆಗಿರಬೇಕು ವಿತ್ ದ ಮಿನಿಮಮ್ ಆಫ್ 60 ಮಾರ್ಕ್ಸ್. ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಆದರೂ ಆಗಿದ್ರೂ ಆಗುತ್ತೆ. ದ ಮಿನಿಮಮ್ ಆಫ್ 55% ಮಾರ್ಕ್ಸ್ ಇನ್ ದ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಆಫೀಸರ್ಸ್ ಗ್ರೇಡ್ ಬಿ DPRಗೆ MA MSc ಎಕನಾಮಿಕ್ಸ್ ಆರ್ MSc ಇನ್ವಾಲ್ವ್ ಮೆನ್ಷನ್ ಮಾಡಿರೋ ಡಿಪಾರ್ಟ್ಮೆಂಟ್ಸಲ್ಲಿ, ಇಲ್ಲಾಂದ್ರೆ MA MSc ಇನ್ ಫೈನಾನ್ಸ್ ಆರ್ MSc ಮೆನ್ಷನ್ ಮಾಡಿರೋ ಡಿಪಾರ್ಟ್ಮೆಂಟ್ಸಲ್ಲಿ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ 55% ಆಗಿರಬೇಕು, ಮಾರ್ಕ್ಸ್ ಪರ್ಸೆಂಟೇಜ್ ಇರಬೇಕು. ಫಾರ್ SC ST PWD ಕ್ಯಾಂಡಿಡೇಟ್ಸ್ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು ಇನ್ ಆಲ್ ದ ಇಯರ್ಸ್. ನೆಕ್ಸ್ಟ್ ಗ್ರೇಡ್ ಬಿ DSIM ಮಾಸ್ಟರ್ಸ್ ಡಿಗ್ರಿ ವಿತ್ ಮಿನಿಮಮ್ 55% ಆಗಿರಬೇಕು. ಇಲ್ಲಿ ಮೆನ್ಷನ್ ಮಾಡಿರೋ ಡಿಪಾರ್ಟ್ಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಮಾಸ್ಟರ್ ಡಿಗ್ರಿ ವಿತ್ ಮಿನಿಮಮ್ ಆಫ್ 55% ಮಾರ್ಕ್ಸ್ ಆಗಿರಬೇಕಾಗುತ್ತೆ.
ಯಾವುದಾದ್ರು ಡಿಪಾರ್ಟ್ಮೆಂಟ್ ಮೆನ್ಷನ್ ಮಾಡಿದರೆ ಅಂದರೆ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ 4 years ಬ್ಯಾಚುಲರ್ಸ್ ಡಿಗ್ರಿ ವಿತ್ 60% ಮಾರ್ಕ್ಸ್ ಆಗಿದ್ದರೆ ಮೆನ್ಷನ್ ಮಾಡಿರೋ ಡಿಪಾರ್ಟ್ಮೆಂಟ್ಸಲ್ಲಿ ನಿಮ್ಮದಿದ್ದರೆ ಅಪ್ಲೈ ಮಾಡ್ಬೋದು. ದೆನ್ ಸ್ಕೀಮ್ ಆಫ್ ಸೆಲೆಕ್ಷನ್, ಇದು phase 1 phase 2 ಆ್ಯಂಡ್ ಇಂಟರ್ವ್ಯೂ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ. ಈ 3 ಪೋಸ್ಟ್ಗೂ ಸೇಮ್ ಆಗಿರುತ್ತೆ. ದೆನ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC/ST PWD ಕ್ಯಾಂಡಿಡೇಟ್ಸ್ಗೆ 100 rupees ಪ್ಲಸ್ 18% GST ಇರುತ್ತೆ. ಜನರಲ್ OBC EWS ಅವರಿಗೆ 850 ಪ್ಲಸ್ 18% GST ಇರುತ್ತೆ. ಸ್ಟಾಫ್ ಅವ್ರಿಗೆ ಫ್ರೀ ಇರುತ್ತೆ, ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿಲ್ಲ ಅವರು. ನೆಕ್ಸ್ಟ್ ಮೋಡ್ ಆಫ್ ಅಪ್ಲಿಕೇಶನ್, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಇದರ ವೆಬ್ಸೈಟ್ ಬಂದುಬಿಟ್ಟು www.rbi.org.in ಆಗಿರುತ್ತೆ. ನೆಕ್ಸ್ಟ್ ಇದು ಪೇ ಸ್ಕೇಲ್ ನೋಡೋದಾದರೆ ಸ್ಯಾಲ್ರಿ ಪರ್ ಮಂತ್ ಬೇಸಿಕ್ ಪೇ ಸ್ಯಾಲ್ರಿ ಬಂದುಬಿಟ್ಟು 78,450 ಆಗುತ್ತೆ. ಇದರಲ್ಲಿ ಅಲೋವೆನ್ಸ್ ಎಲ್ಲ ಸೇರಿ ಟೋಟಲ್ ನಿಮಗೆ 1,50,374 ಆಗಿರುತ್ತೆ ಅಪ್ರಾಕ್ಸಿಮೇಟ್ಲಿ. ದೆನ್ ಇದರಲ್ಲಿ ಸಿಲೆಬಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ. ಸೊ ನಾನು ಅಪ್ಲಿಕೇಶನ್ ಲಿಂಕ್ ಆ್ಯಂಡ್ PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.